ಮತದಾನ ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕಿದ್ದಾರೆ, ಹಣೆ ಪ್ರಮಾಣ ಮಾಡಬೇಕು ಅಂತಿದ್ದು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಬಳಿ ಹೋಗಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಸರ್, ಒಂದು ನೋಡಿ, ಅಡ್ಡ ಮತದಾನ ಈ ರಾಜ್ಯದಲ್ಲಿ ಎರಡು ಪಕ್ಷಗಳು ತಲೆ ತಗ್ಸುವಂತದ್ದಾಗಿದೆ. ಅವರು ಮಾಡಿದ್ದೆ. ಯಾಕಂದ್ರೆ 17 ಜನ ಕರ್ಕೊಂಡು ಹೋಗಿ ಯಾವುದೋ ಒಂದು ಹಡಬಿ ದುಡ್ಡು ತಗೊಂಡೋಗಿ ರಾಜ್ಯದಲ್ಲಿ ಒಂದು ಸರ್ಕಾರವನ್ನು ಬೀಳಿಸಿ ಅದೇ ಪಾಠವನ್ನ ಮತ್ತಿವತ್ತು ಅವರ ಪಕ್ಷದವರೇ ಮಾಡಿದ್ದಾರೆ. ಇಲ್ಲಿ ಯಾವುದೂ ಇದೆಯಲ್ಲ, ವೈಯಕ್ತಿಕವಾಗಿ ಅವರಿಗೆ ಪಾಠ ಕಲಿಸಿದ್ದಾರೆ. ನಿಜವಾಗಲೂ ಇದು ಅವರ ಎರಡು ಪಕ್ಷಕ್ಕೂ ಒಂದು ದೊಡ್ಡ ಹೊಡೆತ ಬಿದ್ದಿದೆ ಇದು. ಯಾಕಂದ್ರೆ ಅವರು ತಿಳ್ಕೊಂಡಿದ್ರು ಸಹಜವಾಗಿ ಕಾಂಗ್ರೆಸ್ ಪಕ್ಷವನ್ನ ಯಾವ ಮಟ್ಟಕ್ಕೆ ಅವರಿಗೆ ಇದಿತ್ತು ಅಂದ್ರೆ, ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡೋದಿಲ್ಲ, ಈ ಸರ್ಕಾರ ಉರುಳೋಗುತ್ತೆ, ನಾವೇ ಹೊಸ ಸರ್ಕಾರ ಮಾಡಬೇಕು ಅನ್ನೋ ಪದ್ಧತಿಯಲ್ಲಿ ಅವರು ಇದ್ದಂತವ್ರು. ಇವತ್ತು ಅವರು ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಆಣೆ ಪ್ರಮಾಣದಲ್ಲಿ ನನಗೆ ಹೇಳಕ್ಕೆ ಬಹಳ ಇದು ಇವತ್ತು ಒಂಥರ ವಿಚಿತ್ರ ಅನಿಸ್ಬಿಟ್ಟಿದೆ ನನಗೆ. ಇದೇ ಯಡಿಯೂರಪ್ಪನವರು, ಇದೇ ನಮ್ಮ HD ಕುಮಾರಸ್ವಾಮಿ ಅವರು ಧರ್ಮಸ್ಥಳಕ್ಕೆ ಆಣೆ ಪ್ರಮಾಣಕ್ಕೆ ಹೋದ್ರು. ಆದ್ರೆ ಅಲ್ಲಿ ಆಣೆ ಪ್ರಮಾಣ ಇಬ್ರು ಮಾಡಲಿಲ್ಲ, ದೇವರ ಹತ್ರ ಕೈ ಮುಗಿದು ಇಬ್ರು ಹೋಗ್ಬಿಟ್ರು ಅಲ್ಲಿ. ಆದ್ರೆ ಆಣೆ ಪ್ರಮಾಣ ಅಂತ ಹೇಳಿದಾಗ ಯಡಿಯೂರಪ್ಪನವ್ರ ಫ್ಯಾಮಿಲಿ ವಿಚಾರದಲ್ಲಿ ಹೇಳಲೇಬೇಕಾಯ್ತು. ಇದೇ ಯಡಿಯೂರಪ್ಪನವರು ಬಾಲಗಂಗಾಧರ ಸ್ವಾಮೀಜಿ ಮಠದಲ್ಲಿ ರಾಘವೇಂದ್ರಗೆ ನಾನು ಟಿಕೆಟೇ ಕೊಡೋದಲ್ಲ, ನಾನು ದೇವರಾಣೆ ಅಂತ ಹೇಳಿ ಆನಂತರ ಅವರು ಟಿಕೆಟ್ ಕೊಟ್ಟಿದ್ದನ್ನ ನಾವು ನೋಡಿದ್ದೇನೆ. ಈ ಆಣೆ ಪ್ರಮಾಣ ಭಾಷೆ ಇವೆಲ್ಲ ಯಡಿಯೂರಪ್ಪನವ್ರ ಕುಟುಂಬಕ್ಕೆ ನಡೆಯಲ್ಲ, ಅವೆಲ್ಲ ಶುದ್ಧ ಸುಳ್ಳು. ನಿಜವಾಗಲೂ ಹೈಕಮಾಂಡ್ ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ. ಯಾಕಂದ್ರೆ ಇವೆಲ್ಲ ನಡೀಬಾರದು. ಇವತ್ತು ಆಣೆ ಪ್ರಮಾಣವನ್ನ ನಿಲ್ಲಿಸಬೇಕು, ಧರ್ಮಸ್ಥಳವನ್ನ ಉಪಯೋಗ ಮಾಡುವಂತ ಕೆಲಸ ಬಿಡಬೇಕಂತ ನಾನು ಅನಿಸುತ್ತೆ. ನೋಡಿ, ರಾಜ್ಯದಲ್ಲಿ ಇವತ್ತು ಸರ್ಕಾರ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. 14 ಜನರು ಇವತ್ತು ಏನು ಸಚಿವರಾಗಿ ಸ್ವೀಕಾರ ಮಾಡಿದ್ದಾರೆ. ಇನ್ನುಳಿದವ್ರನ್ನ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ತೀರ್ಮಾನ ಮಾಡಿ ಖಂಡಿತ ಸದ್ಯದಲ್ಲಿ ಮಾಡ್ತಾರೆ. ಇದ್ರ ಜೊತೆಲಿ ಗ್ಯಾರಂಟಿ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಒಂದೇ ಅಕೌಂಟಿಗೆ ತುಂಬಾ ಲಕ್ಷಾಂತರ ಕೋಟಿ ಅಂತ ಹಣ ಹೋಗಿದೆ, ಇಲ್ಲದೇ ಇರೋಂತ ಅಕೌಂಟ್ಗೂ ಕೂಡ ಹಣ ಹೋಗಿದೆ. ಈ ರೀತಿಯಾದಂತ ಒಂದು ದುರ್ಬಳಕೆ ಆಗಿರುತ್ತದೆ. ಮೊನ್ನೆ ಏನ್ ಹೇಳಿದ್ರು ನಮ್ಮ ನಾಯಕರು, ಹೊಸ ಅರ್ಜಿ ಹಾಕಬೇಕಂತ ಕಾರಣ ಇದೇಗೋಸ್ಕರ. ಸತ್ತವರು ಬಹಳ ಜನ ಇದ್ದಾರೆ, ಅವ್ರ ಅಕೌಂಟಿಗೆ ದುಡ್ಡು ಹೋಗುತ್ತೆ, ಬೇರೆ ಬೇರೆ ಅಕೌಂಟಲ್ಲಿ ದುಡ್ಡು ಹೋಗ್ತದೆ, ಫೋನ್ ಹೊಡೆದ್ರೆ ಸಿಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಇದೇನೇ ನಾವಿವತ್ತು ತಿದ್ದುಪಡಿ ಮಾಡಬೇಕಂತ ಬಿಟ್ರೆ ಗ್ಯಾರಂಟಿಯನ್ನ ನಿಲ್ಲಿಸ್ತೀವಿ ಅಂತ ಹೇಳೋದಲ್ಲ. ಬಿಜೆಪಿ ಹೇಳ್ತಾರೆ ಗ್ಯಾರಂಟಿಯನ್ನ ನಿಲ್ಸಕ್ ಕೊಟ್ಟಿದ್ದಾರೆ ಅನ್ನೋ ಪದವನ್ನ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಸುಳ್ಳು. 5 ವರ್ಷಗಳ ಕಾಲ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಗ್ಯಾರಂಟಿಯ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಆದ್ರೆ ಅದು ಯಾರು ಒರಿಜಿನಲ್ ಇದ್ದಾರೆ ಅವ್ರಿಗೆ ಸಿಗಬೇಕನ್ನೋದು ದೃಷ್ಟಿಯಲ್ಲಿ ಇವತ್ತು ನಾವು ಮಾಡಿದೀವಿ. ಅದನ್ನು ಖಂಡಿತ ಹೊಸ ಅರ್ಜಿ ಕರೆದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಆಗ್ಬಹುದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.